ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಬಂಟ್ವಾಳದಲ್ಲಿ ಧರ್ಮಾಧಾರಿತ ಹತ್ಯೆಗಳು ಮತ್ತೆ ನಡೆದಿರುವುದು ತೀವ್ರ ಖೇದಕರ. ಇಂತಹ ಘಟನೆಗಳು ತೀವ್ರ ಖಂಡನೀಯವಾಗಿದೆ. ಇದೊಂದು ನಂಬಿಕೆ ದ್ರೋಹದ ಘಟನೆಯಾಗಿದೆ ಎಂದು ಮಾಜಿ ಸಚಿವ ಬಿ ರಮನಾಥ್ ರೈ ಹೇಳಿದ್ದಾರೆ. ನಿನ್ನೆ ಬಿಸಿ ರೋಡಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಹಿಮಾನ್ ಕೊಲೆ ದ್ವೇಷಕ್ಕಾಗಿ ನಡೆದ ಕೃತ್ಯವಲ್ಲ, ಇದೊಂದು ಪಿತೂರಿಯಿಂದ ಆದ ಕೃತ್ಯ. ಇಂತಹ ಘಟನೆಗಳಿಗೆ ಅಂತ್ಯ ಹಾಡಲು ಸೂತ್ರಧಾರರ ಬಂಧನವೇ ಸೂಕ್ತ ಕ್ರಮ ಎಂದಿದ್ದಾರೆ. ಇನ್ನು ರಹಿಮಾನ್ ಹತ್ಯೆ ಖಂಡಿಸಿ ಕಾಂಗ್ರೆಸ್ ಪಕ್ಷದ ಹುದ್ದೆಗೆ ರಾಜೀನಾಮೆ ಕೊಟ್ಟ ಮುಸ್ಲಿಂ ನಾಯಕರ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಸಮುದಾಯಕ್ಕೆ ಅನ್ಯಾಯವಾದಾಗ ಪ್ರಶ್ನಿಸುವುದು ಸಹಜ, ಆದರೆ ಪಕ್ಷದೊಳಗಿನ ವಿಚಾರವನ್ನ ಪಕ್ಷದೊಳಗೆ ಮಾತನಾಡಿ ಪರಿಹರಿಸಿಕೊಳ್ಳುವುದು ನಾಯಕತ್ವದ ಗುಣ. ಹೀಗಾಗಿ ನಾಯಕರು ಪ್ರಜ್ಞಾವಂತಿಕೆ ಮೆರೆಯಬೇಕು ಎಂದರು. ಬಂಟ್ವಾಳ ತಾಲೂಕಿನ ಈ ಒಂದು ಧರ್ಮಾಧಾರಿತವಾದ ರಾಜಕೀಯ ಹತ್ಯೆಗಳು ಮತ್ತೆ ನಮ್ಮಲ್ಲಿ ಆಗಿರ್ತಕ್ಕಂಥದ್ದು ಒಂದು ನೋವಿನ ಸಂಗತಿ. ನಾವು ಪ್ರತಿ ಸಾರಿ ಕೂಡ ಧರ್ಮಾಧಾರಿತ ಹತ್ಯೆಗಳು ಆಗಬಾರದು ಹೇಳಿ ನಮ್ಮ ಜನರಿಗೆ ತಿಳಿಸ್ತಕ್ಕಂಥ ಧೈರ್ಯ ತುಂಬ ಕೆಲಸವನ್ನು ಮಾಡ್ತಾ ಬರ್ತಾಯಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಈ ಗಲಭೆ ಕಡಿಮೆ ಆಗುವುದು ನನ್ನ ನಿರೀಕ್ಷೆ. ಮತ್ತು ಕೊಳತ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ರಹಿಮಾನ್ ಹತ್ಯೆ ಮತ್ತು ಶಾಫಿ ಮೇಲೆ ನಡೆದ ಹಲ್ಲೆ ನಮ್ಮ ಭಯ ಮೂಡಿಸುವಂಥದ್ದಾಗಿದೆ. ಈ ಹತ್ಯೆ ಬಹುಶಃ ಪರಿಚಯಸ್ಥರು ಅವರೊಳಗೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಂಥ ಜನ, ಯಾವುದೇ ದ್ವೇಷ ಒಬ್ಬರು ಇರಲಿಲ್ಲ. ನಾವು ಮೇಲ್ನೋಟಕ್ಕೆ ತಿಳ್ಕೊಂಡಾಗ ಇಬ್ಬರು ಪರಸ್ಪರ ಮಿತ್ರರಾಗಿದ್ದರು. ಇದು ಭಾಳ ಒಂದು ಭವಿಷ್ಯತ್ತಿನ ದಿವಸಗಳು ಪ್ರತಿಯೊಬ್ಬರು ಕೂಡ ಜಾಗೃತಿ ಮಾಡಬೇಕಾದ ಸಂದರ್ಭ. ಯಾವ ಸಂದರ್ಭದಲ್ಲಿ ಯಾರು ಇಲ್ಲಿ ಏನು ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗದಂಥ ರೀತಿ ಹತ್ಯೆಯಾದಂಥ ವ್ಯಕ್ತಿ ಯಾರಿಗೂ ಕೂಡ ನಿಷ್ಠ ಮಾಡಿದಂಥವನಲ್ಲ. ಎಲ್ಲರ ಜೊತೆ, ಎಲ್ಲ ಧರ್ಮದ ಜಾತಿಯ ಜನರ ಜೊತೆ ಪ್ರೀತಿಯನ್ನು ಇಟ್ಕೊಂಡದ್ದು. ಉದಾಹರಣೆ ಅಂತ ಹೇಳಿದ್ರೆ, ನಿನ್ನೆ ದಿವಸ ಸ್ಥಳೀಯ ಅವರು ಕೂಡ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರು ಕೂಡ ನಿನ್ನೆ ಅವರ ಮನೆಗೆ ಭೇಟಿ ಮಾಡಿದ್ದಾರೆ. ಅಂದರೆ ಊರಿನಲ್ಲಿ ಇಂಥ ಘಟನೆ ಆಗಿರ್ತಕ್ಕಂಥ ಪರಿಚಯಸ್ಥರಿಂದ ಆಗಿರ್ತಕ್ಕಂಥದ್ದು. ಇದನ್ನು ನಾವು ಮತ್ತು ನೀವು ಮಾಧ್ಯಮ ಸ್ನೇಹಿತರು ನಾವು ಆಗಿರ್ತಕ್ಕಂಥ ಇಂಥ ಘಟನೆಗಳು ನಡೀಬಾರ್ದು. ಖಂಡಿತ ನಾವು ಇಂಥ ಘಟನೆಯನ್ನು ನಾವು ಖಂಡಿಸಬೇಕಾಗಿದೆ. ಪ್ರತೀಕಾರದಿಂದ ಮತ್ತು ಒಬ್ಬರೊಬ್ಬರ ದ್ವೇಷದಿಂದ ಕೆಲವು ಸರಿ ಆಗುತ್ತೆ, ಅಥವಾ ಅಮಾಯಕರು ಕೂಡ ಕೆಲವು ಸಾರಿ ಹತ್ಯೆ ಆಗಿದ್ದಾರೆ. ಆದರೆ ಇದು ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಬಹುಶಃ ನೆರೆಹೊರೆಯವರು, ಹತ್ತಿರದವರು, ಪರಿಚಯಸ್ಥರು, ಸ್ನೇಹಚಾರ ಇದ್ದವರು ಮಾಡಿದ್ದಾರೆ. ನಾನಿವತ್ತು ತಮ್ಮಲ್ಲಿ ಕೂಡ ವಿನಂತಿ ಮಾಡಿಕೊಡ್ತಕ್ಕಂಥದ್ದು, ಇದನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಇನ್ನು ಒಪ್ಪತಕ್ಕಂಥದ್ದಲ್ಲ. ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳುವ ಬಗ್ಗೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ. ಬಹುಶಃ ಹಿರಿಯ ಅಧಿಕಾರಿ, ನಾನು ಕೆಲವು ಸಾರಿ ಇದು ಪೊಲೀಸ್ ಸ್ಟಾಪ್ ಆಗಬೇಕಾದ್ರೆ ನಾನು ಮಂಗಳೂರಲ್ಲಿ ಪತ್ರಿಕಾಗೋಷ್ಠಿ ಕರೆದು ಕೆಲವು ಸಾರಿ ಮಾತಾಡಿದೆ. ಸೂತ್ರಧಾರಿಗಳನ್ನು ಕಂಡುಹಿಡಿಯಬೇಕು. ನನಗೆ ವಿಶ್ವಾಸ ಇದೆ, ನಾವು ಕೂಡ ಒಂದು ಸಮಗ್ರವಾಗಿ ಎಲ್ಲ ಜನರು ಕೂಡ ನಿಯೋಗವನ್ನು ಕೂಡ ನಾವು
IG ಹತ್ರ ಹೋಗಿ ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ಇಂಥ ಘಟನೆಗಳು ಯಾವುದೇ ಜಾತಿ ಧರ್ಮ ಭಾಷೆಯವರಾಗಿ ಪ್ರಚೋದನೆಕಾರಿ ಭಾಷಣ ಮಾಡುವುದು, ಈ ಒಂದು ಘರ್ಷಣೆ ಆಗಲಿಕ್ಕೆ ಕಾರಣೀಭೂತರಾದರು. ಇಂಥ ಗಲಾಟೆಗಳಿಗೆ ತುಪ್ಪ ಸುರಿಯುತ್ತಾರೆ. ಯಾಕೆಂದರೆ ಇದೊಂದು ಮೇಲ್ನೋಟಕ್ಕೆ ನೋಡೋದಾದರೆ ಇದು ನೇರವಾಗಿ ಅವರಿಗೆ ಇವನ ಮೇಲೆ ದ್ವೇಷ ಇರಲಿಲ್ಲ. ಇದಕ್ಕೆ ಕಾರಣ ಖಂಡಿತವಾಗಿ ಒಬ್ಬರ ಪಿತೂರಿಯ ಮೇಲೆ ಆಗಿದೆ ಅಂತ ಹೇಳೋದನ್ನು ನಾವು ಖಂಡಿತವಾಗಿ ತಿಳ್ಕೊಳ್ಬೋದು. ಇದನ್ನು ನಾವು ತಿಳ್ಕೊಳ್ಬೋದು, ಬೇರೆ ಯಾವುದೇ ವಿಚಾರವನ್ನು ಮಾತಾಡಬೇಕು ತಿಳ್ಕೊಳ್ಬೋದು. ಆದ್ದರಿಂದಾಗಿ ನಾನು ಮತ್ತೆ ಅಧಿಕಾರಿಗಳನ್ನು ವಿನಂತಿಸತಕ್ಕಂಥದ್ದು, ಈ ಒಂದು ನಡೆಸತಕ್ಕಂಥ ಹಂತಕ್ಕೆ ಅದಕ್ಕೆ ಸೂತ್ರಧಾರರಾಗಿಲ್ಲ. ಅದಕ್ಕೆ ನಾನು SIT ಮಾಡಬೇಕು ಅಂತ ಹೇಳಿದೆ. ಬಹುಶಃ ಈಗ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡಿದ್ದಾರೆ. ಅವರು ಇದನ್ನು ಸಮಗ್ರವಾಗಿ ತಿಳ್ಕೊಂಡು ಇದರಲ್ಲಿ ಯಾರು ಸೂತ್ರಧಾರಿದ್ದಾರೆ ಅವರನ್ನು ಕಂಡುಹುಡುಕಿ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅದ್ರ ಜೊತೆಯಾಗಿ ಕೆಲವು ಸರಿ ಇಂಥ ಘಟನೆ ನಡೆದಾಗ ಅದನ್ನು ಕೆಲವು ಸರಿ ಸಮುದಾಯದ ಪ್ರಶ್ನೆ ಬಂದಾಗ ಅವರದನ್ನು ಜನರನ್ನು ಸಮಾಧಾನಪಡಿಸ್ತಕ್ಕ ಕೆಲಸವನ್ನು ಮಾಡುವಂಥ ಸಹಜ. ನಮ್ಮ ಪಕ್ಷದ ಕೆಲವು ಮುಖಂಡರು, ಪಕ್ಷದ ತುಂಬ ಜನ ಪಕ್ಷದ ಕೆಲವು ಮುಖಂಡರು ನಮಗೆ ನ್ಯಾಯ ಸಿಗಬೇಕು ಅಂತೇಳಿ ಒಂದು ಸಭೆಯನ್ನು ಕರೆದಿದ್ದರು. ಬಹುಶಃ ಅವರ ನೋವನ್ನು ತೋರ್ಪಡಿಸುವಂಥ ದೃಷ್ಟಿಯಲ್ಲಿ ಅಸಹಜವಾಗಿ ನಡೀತಕ್ಕಂಥದ್ದು. ಅದು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಅಂತಲ್ಲ, ಆದರೆ ಇಂಥ ಕೆಲಸಗಳು ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಮಾಡಿದ್ದಾರೆ. ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ನನ್ನ ಪಕ್ಷ ಮಾಡಬೇಕಾಗಿದೆ. ಅವರಿಗೆ ಸೋಕಾಸ್ ನೋಡಿಸ್ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಉಚ್ಚಾಟನ ಅರ್ಥ ವಿಚಾರಕ್ಕೆ ಖಂಡಿತವಾಗಿ ನಮ್ಮ ಪಕ್ಷ ಹೋಗಬಾರ್ದು. ಅವ್ರನ್ನ ಕರೆದು ಸರಿಪಡಿಸ್ತಕ್ಕಂಥ ಇವತ್ತು ಮಾಡಿದ್ದಾರೆ. ಅವರೆಲ್ಲ ಕಾಂಗ್ರೆಸ್ನ ಯಾಕೆಂತ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಭಾಷೆ ಜನರನ್ನು ವಿಶ್ವಾಸ ತೆಗೆದುಕೊಂಡಿರ್ತಕ್ಕಂಥ ಪಕ್ಷ. ಜಾತ್ಯತೀತ ಶಕ್ತಿ ಬಲವರ್ಧನೆ ಆಗಬೇಕು. ಇವತ್ತು ಜಾತ್ಯತೀತ ಶಕ್ತಿಗಳು ದುರ್ಬಲ ಆದರೆ ಮತೀಯವಾದಿ ಶಕ್ತಿಗಳಿಗೆ ಅವಕಾಶಗಳು ಜಾಸ್ತಿ ಆಗುತ್ತೆ. ಅದರಿಂದಾಗಿ ಎಲ್ಲರೂ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ. ಇದು ನಾಯಕತ್ವದ ಒಂದು ಗುಣ ಅಂತ ಹೇಳಿದ್ರೆ ಎಲ್ಲರನ್ನ ಇಟ್ಕೊಂಡು ಬಹುಶಃ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಸರಿಪಡಿಸಿಕೊಂಡು ನಾವು ಪಕ್ಷವನ್ನು ಮುನ್ನಡೆಸಬೇಕಾಗಿದೆ. ಇವತ್ತು ನಾನು ತಮ್ಮ ಮೂಲಕ ನಾನು ಪಕ್ಷದ ಮುಖಂಡನಾಗಿ ಹೇಳ್ತಕ್ಕಂಥದ್ದು, ಇವತ್ತು ವರ್ತಮಾನ ಸಂದರ್ಭದಲ್ಲಿ ಜಾತ್ಯತೀತ ಒಂದು ಬಲಿಷ್ಠ ಶಕ್ತಿಗಳು ಬಹುಶಃ ಬಲವರ್ಧನೆ ಆಗಬೇಕಾದ ಖಂಡಿತ ಅಗತ್ಯ ಇದೆ. ಇದು ದುರ್ಬಲವಾದರೆ ಮತೀಯವಾದಿ ಶಕ್ತಿಗಳಿಗೆ ಅವಕಾಶ ಕೊಟ್ಟಂತೆ ಆಗುತ್ತೆ ಅನ್ನೋದು